ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಆದರೆ ಶೀಘ್ರದಲ್ಲೇ ಹೊಸ ದಿನಾಂಕ ಪ್ರಕಟ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ಅವರು ಹೇಳಿದ್ದಾರೆ. ಸೊ ನೀಟ್ ಪರೀಕ್ಷೆ ಮುಂದೇನಾಗುತ್ತೆ ಅಂತಕ್ಕಂಥ ಆತಂಕ ಈಗ ರದ್ದಾಗಿರೋದ್ರಿಂದ ಮೊದಲನೇದಾಗಿ ಅವರೆಲ್ಲರೂ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಮತ್ತೆ ರೆಡಿ ಆಗಬೇಕಾ, ಮತ್ತೆ ಓದಬೇಕಾ, ಎಲ್ಲನೂ 2 ವರ್ಷದಿಂದ ಓದಿದ್ದೀವಿ ಅಂತ. ಸೊ ನೋಡಿ, ಒಂದಷ್ಟು ಪ್ರಶ್ನೆಗಳಿದೆ. ಪ್ರಶ್ನೆಗಳಿಗೆ ಉತ್ತರ ನೋಡಿ. ನೀಟ್ ಪರೀಕ್ಷೆ ರದ್ದಾಗಿದೆಯಾ? ಹೌದು, ರದ್ದಾಗಿದೆ. ನೀಟ್ ಪರೀಕ್ಷೆ ರದ್ದಾಗಿದೆ ಅಂದರೆ ನೀವು ಬರೆದಿರೋ ಎಕ್ಸಾಮು ಅದಕ್ಕಿನ್ಯಾವುದೇ ಮಾನ್ಯತೆ ಇಲ್ಲ. ಎರಡನೇ ಪ್ರಶ್ನೆ, ಮರುಪರೀಕ್ಷೆ ಯಾವಾಗ ನಡೆಯುತ್ತೆ? ಶೀಘ್ರದಲ್ಲೇ ದಿನಾಂಕ ಘೋಷಣೆ ಆಗುತ್ತೆ ಅಂತ NTA ಅವರು ಹೇಳಿದ್ದಾರೆ. ಶೀಘ್ರದಲ್ಲೇ ದಿನಾಂಕ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ಘೋಷಣೆ ಆಗಿಲ್ಲ. ಮರುಪರೀಕ್ಷೆಗೆ ನೋಂದಣಿ ಮಾಡಬೇಕಾ ಅಂತ ಇನ್ನೊಂದು ಪ್ರಶ್ನೆ. ಅವ್ರು ಹೇಳಿದ್ದಾರೆ NTA ಅವರು, ಇಲ್ಲ, ಹೊಸ ರಿಜಿಸ್ಟ್ರೇಷನ್ ಅಗತ್ಯ ಇಲ್ಲ, ಮತ್ತೆ ರಿಜಿಸ್ಟರ್ ಆಗೋದು ಬೇಕಾಗಿಲ್ಲ. ಇನ್ನೊಂದು ಪ್ರಶ್ನೆ ಕಾಡುತ್ತೆ, ಮರುಪರೀಕ್ಷೆಗೆ ಶುಲ್ಕ ಕಟ್ಟಬೇಕಾ? ಮರು ಶುಲ್ಕದ ಅಗತ್ಯ ಇಲ್ಲ. ಮತ್ತೊಂದು ಸರ್ತಿ ನೀವು ಅದಕ್ಕೆ 1000 ರೂಪಾಯಿ ಏನೋ ಆಗುತ್ತೆ ಜನರಲ್ ಮೆರಿಟ್ ಅವರಿಗೆ, ಏನು ಕಟ್ಟೋದು ಬೇಕಾಗಿಲ್ಲ. ಮರುಪರೀಕ್ಷೆಗೆ ಯಾವ ಸಿಲೆಬಸ್ಸು? ಈ ಹಿಂದಿನ ಸಿಲೆಬಸ್ ಅನ್ವಯವೇ ಪರೀಕ್ಷೆ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಿಲೆಬಸ್ ಚೇಂಜ್ ಮಾಡೋಕ್ಕಾಗಲ್ಲ. ಆವಾಗ ನೀವು ಮತ್ತೆ ಕೋಚಿಂಗ್ ಹೋಗಬೇಕಾಗತ್ತೆ. ಸಿಲೆಬಸ್ ಚೇಂಜ್ ಮಾಡಿದ್ರೆ ಸಿಲೆಬಸ್ ಇರುತ್ತೆ, ಪ್ರಶ್ನೆ ಪತ್ರಿಕೆಗಳು ಬದಲಾಗುತ್ತೆ. ಪರೀಕ್ಷಾ ಕೇಂದ್ರಗಳು ಬದಲಾಗುತ್ತಾ ಅಂದರೆ ಅದಕ್ಕೆ ಸದ್ಯಕ್ಕೆ ಮಾಹಿತಿ ಇಲ್ಲ, ಬದಲಾಗಬಹುದು. ನಿಮಗೆ ಇನ್ನೊಂದು ಇದು ಬರುತ್ತೆ, ಏನು ಅಡ್ಮಿಷನ್ ಕಾರ್ಡ್ ಬರುತ್ತಲ್ಲ, ಹೊಸ ಅಡ್ಮಿಷನ್ ಕಾರ್ಡಲ್ಲಿ ನಿಮಗೆ ಮೆನ್ಷನ್ ಆಗುತ್ತೆ ಯಾವ ಎಕ್ಸಾಮ್ ಸೆಂಟರು ಅಂತಂದ್ಬಿಟ್ಟು. ನೀಟ್ ತನಿಖೆಯ ಅಪ್ಡೇಟ್ ಏನು ಅಂತಂದರೆ ಈಗ CBI ತನಿಖೆ ನಡೀತಾ ಇದೆ ಸದ್ಯಕ್ಕೆ. ಇಲ್ಲಿ ತನಕ ನಾವು ಕೊಟ್ಟವಲ್ಲ ಇದೇ ಅಪ್ಡೇಟು. ಪ್ರಶ್ನೆ ಪತ್ರಿಕೆ ಪ್ರಿಂಟ್ ಆಗಿದ್ದೆಲ್ಲಿ, ಆಮೇಲೆ ಅವ್ರು ಪ್ಲ್ಯಾನ್ ಮಾಡಿದ್ದೆಲ್ಲಿ, ಎಲ್ಲಿಂದ ಫಸ್ಟ್ ಅದು ಸರ್ಕ್ಯುಲೇಟ್ ಆಯಿತು, ಯಾರಿಗೆ ಸರ್ಕ್ಯುಲೇಟ್ ಆಯಿತು. ಆ್ಯಕ್ಚುಲಿ ಇದನ್ನೆಲ್ಲ ಕಟ್ಕೊಂಡು ಸ್ಟೂಡೆಂಟ್ಸ್ಗೆ ಏನೂ ಆಗೋದು ಬೇಕಾಗಿಲ್ಲ, ಅವ್ರಿಗೆ ಬೇಕಾಗಿರೋದು ನ್ಯಾಯ. ಬಟ್ ತನಿಖೆ ನಡೀತಾ ಇರೋ ರೀತಿ ಹೀಗಿದೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ತನಿಖೆ ಒಂದು ಕಡೆ ಆದರೆ ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಗೊಂದಲ ಮನೆ ಮಾಡಿದೆ. ಮುಂದೆ ಎಕ್ಸಾಮ್ ಏನು, ಯಾವ ಥರ ಸಿಲೆಬಸ್ ಏನು, ಮತ್ತು ಎಕ್ಸಾಮ್ ಸೆಂಟರ್ ಬದಲಾಗುತ್ತಾ, ಹೀಗೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ NTA ವಿದ್ಯಾರ್ಥಿಗಳಿಗೆ ಕೊಟ್ಟಿರುವಂತಹ ಸ್ಪಷ್ಟನೆ ಮತ್ತು ಮಾಹಿತಿಗಳು ಏನೇನು ಅಂತ ನೋಡಿ, ಮುಖ್ಯವಾಗಿ ಈಗ ಮರುಪರೀಕ್ಷೆ ಯಾವಾಗ ಅನ್ನುವಂಥ ಪ್ರಶ್ನೆ ಸಹಜವಾಗಿ ವಿದ್ಯಾರ್ಥಿಗಳಲ್ಲಿ ಬರುತ್ತೆ. ಅದಕ್ಕೆ ಉತ್ತರ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. NTA ಹೇಳಿರುವಂಥದ್ದು ಸದ್ಯಕ್ಕೆ ಈಗ ಮಾಡಿರುವಂತಹ ಪರೀಕ್ಷೆಯನ್ನು ರದ್ದುಗೊಳಿಸಿದ್ದೀವಿ, ಮುಂದಿನ ಹಂತದ ಪರೀಕ್ಷೆ ಯಾವಾಗ ಅನ್ನುವಂಥದ್ದನ್ನು ನಾವು ಶೀಘ್ರದಲ್ಲೇ ದಿನಾಂಕವನ್ನು ಬಿಡುಗಡೆ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಶೀಘ್ರದಲ್ಲೇ ದಿನಾಂಕ ಕೂಡ ಪರೀಕ್ಷೆಗೆ ನಿಗದಿಯಾಗುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ಮತ್ತೆ ಶುಲ್ಕವನ್ನು ಕಟ್ಟಿ ನೋಂದಣಿಯನ್ನು ಮಾಡ್ಕೋಬೇಕಾ ಅಂದರೆ ಅದರ ಅಗತ್ಯ ಇಲ್ಲ ಅನ್ನುವಂಥದ್ದನ್ನು ಹೇಳಿದೆ. ಈ ಹಿಂದೆ ಯಾರೆಲ್ಲ ನೋಂದಣಿಯನ್ನು ಮಾಡ್ಕೊಂಡಿದ್ರು ಅವರುಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ಲಾಗುತ್ತೆ. ಮತ್ತೆ ಯಾವುದೇ ರೀತಿಯಾದಂಥ ಫೀಸನ್ನು ಕೂಡ ಅದಕ್ಕೆ ಕಟ್ಟುವಂಥ ಅಗತ್ಯ ಇಲ್ಲ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸಿರುವಂಥದ್ದು. ಮತ್ತು ಇನ್ನು ಯಾವುದೇ ರೀತಿಯಾದಂಥ ಸಿಲೆಬಸ್ಗಳ ಚೇಂಜು ಇಲ್ಲ. ಈ ಹಿಂದೆ ಏನು ಸಿಲೆಬಸ್ನಲ್ಲಿ ಕ್ವಶನ್ಗಳನ್ನು ರೈಸ್ ಮಾಡಲಾಗಿತ್ತು ಅದೇ ಮಾದರಿಯಲ್ಲಿ ಪ್ರಶ್ನೆಗಳು, ಬೇರೆ ಪ್ರಶ್ನೆಗಳನ್ನು ತೆಗೆದು ಹೊಸ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಲಾಗುತ್ತೆ ಅನ್ನುವಂತಹ ಮಾಹಿತಿಗಳನ್ನು ಕೂಡ ಕೊಡ್ತಾ ಇರುವಂಥದ್ದು. ಸೊ ಹೀಗಾಗಿ ಮರುಪರೀಕ್ಷೆ ಆಗುತ್ತೆ, ಇದರಲ್ಲಿ ಯಾವುದೇ ರೀತಿಯಾದಂಥ ಆತಂಕ, ಗೊಂದಲಗಳು ಬೇಡ. ವಿದ್ಯಾರ್ಥಿಗಳು ಮತ್ತೊಮ್ಮೆ ಪ್ರಿಪೇರ್ ಆಗಬೇಕು ಅನ್ನುವಂತಹ ಮನವಿಯನ್ನು ಮಾತ್ರ ಈಗ ಏಜೆನ್ಸಿ ಮಾಡ್ಕೊಳ್ತಾ ಇರುವಂಥದ್ದು. ಅರವಿಂದ್.